ಗಂಗಾಧರ ಯೋಜನೆ ಒಂದು ಯಾವುದೂ ಆಗಿಲ್ಲ. ನಾನು ನಿನ್ನೆ ಪ್ರೆಸ್ ಮೀಟ್ ಮುಂಚಿತವಾಗಿ ಅಲ್ಪಸಂಖ್ಯಾತರ ಏನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಜೊತೆಗೆ ಮಾತಾಡಿದೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಈ 2.5 ವರ್ಷದಿಂದ ಎಷ್ಟು ಆರ್ಥಿಕವಾಗಿ ಭೌತಿಕವಾಗಿ ಯಾವ್ಯಾವ ಅಲ್ಪಸಂಖ್ಯಾತರ ಬಗ್ಗೆ ಯೋಜನೆಗಳು ಇಲ್ಲಿ ಬಂದಾವ, ಏನಾಗ್ಯದ ಎಲ್ಲ ಬಗ್ಗೆ ನಾವು ನಿನ್ನೆ ರಾತ್ರಿ ಚರ್ಚೆ ಮಾಡಿದಾಗ ಬಿಜೆಪಿ ಸರ್ಕಾರದಲ್ಲಿ ಏನ್ ಮಂತ್ರಿಗಳು ಇದ್ದಾಗ ಎಷ್ಟು ಇಂಪ್ಲಿಮೆಂಟ್ ಆಗ್ಯಾವ, ಈ ಸರ್ಕಾರ ಬಂದ್ರಿಂದ ಏನು ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಗಂಗಾ ಕಲ್ಯಾಣ ಇನ್ನೂರಿಗೆ ಒಂದು ಮುಸಲ್ಮಾನರಿಗೆ 2.5 ವರ್ಷ ಆಯ್ತು, ಒಂದು ಗಂಗಾ ಕಲ್ಯಾಣ ಇದು ಕೊಟ್ಟಿಲ್ಲ. ಅದೇ ಬೇರೆ KMB ಅವ್ರು ಏನು ನಿಗಮಗಳದಲ್ಲ, ಹಿಂದುವರ್ಗ ನಿಗಮ ಆಗಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಎಲ್ಲಾ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ಮಂತ್ರಿಗಳು ಏನ್ ಮಕ್ಕೊಂಡಾರ ಇವರು ಯಾಕೆ ಪರಿಶೀಲನೆ ಮಾಡೋದಿಲ್ಲ, ಅಧಿಕಾರಿಗಳ ಜೊತೆ ಏನಾದ ಯಾಕೆ ಮತ್ತೆ ಹಾಗಾಗಿ ಇವ್ರು ನಮ್ಮ ಸಮಾಜದ ಪ್ರತಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆ ಹಾಕೊಂಡು ಮತ್ತೊಬ್ರು ಸಮರ್ಥ ವ್ಯಕ್ತಿಗಳು ಬಹಳಷ್ಟು ಅದಾರಲ್ಲಿ ಮಂತ್ರಿಗಳಲ್ಲಿ ಕಾಲೇಶ್ವಂತವ್ರು ಅಂತ ಒಬ್ಬ. ಮೊನ್ನೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಬಂದಿರ್ತೀವಿ, ಯಾರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಯಾರಿಗೂ ಗೊತ್ತಿಲ್ಲ, ಬಂದಿದ್ದೇ ಗೊತ್ತಿಲ್ಲ, ಯಾವ್ದೋ ಹಾಸ್ಟೆಲ್ ಮೀಟಿಂಗ್ ಮಾಡಿ ಹೋಗೋಣ ಪುಣ್ಯಾತ್ಮ. ಅಂದ್ರೆ ಅಲ್ಪಸಂಖ್ಯಾತ ಆಯೋಗದ ಮುಖ್ಯತಂದ್ರೆ ಬಹಳಷ್ಟು ವಿಚಾರಗಳು DC ಅವ್ರ ಬಳಿ SP ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಡುವ ಏನಾದ್ರು ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಬಂದಾಗ ಆ ಆಯೋಗದ ಅಧ್ಯಕ್ಷ ಅಂತ ಅವ್ರ ಅಧ್ಯಕ್ಷರು ಮಾಡಿರ್ತಾರೆ. ಸಾಕಷ್ಟು ಈಗ KMDC ಅಧ್ಯಕ್ಷ ಒಂದ್ ದಿವ್ಸ ಬಂದಿಲ್ಲ ಬಿಜಾಪುರಕ್ಕೆ, ಯಾವ ಇಂಪ್ಲಿಮೆಂಟ್ ಆಗಿ ಕೇಳಾಕತ್ತಿಲ್ಲ. ಅವ್ರೆಲ್ಲಾ ಸುತ್ತ ಬರೀ ಜಮೀರ್ ಅವ್ರ ಮನೆಗೆ ಸುತ್ತಾಡ್ತಿರ್ತಾರ. ಅದು ಎಲ್ಲಿ ಜಿಲ್ಲೆ ಒಳಗೆ ಬಂದು ಒಂದರೇ ಅಲ್ಪಸಂಖ್ಯಾತರ ಮುಸಲ್ಮಾನ್ ಸಮಾಜದ ಬಗ್ಗೆ ಆಯಾ ಸರ್ಕಾರದ ಯೋಜನೆಗಳು ಏನ್ ಇಂಪ್ಲಿಮೆಂಟ್ ಆಗಲ್ಲ. ಇನ್ನೂವರೆಗೆ ಸ್ಕಾಲರ್ಶಿಪ್ ಮಕ್ಕಳು ಅಡ್ಡಾಡ್ಲಕತ್ತಾರ. ಇದು ಇನ್ನ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರದ್ದು ಕೆಲವೊಂದು ಸ್ಕಾಲರ್ಶಿಪ್ ಏನಾದಾವ ಇಂಪ್ಲಿಮೆಂಟ್ ಆಗ್ಯಾವ. ನಮ್ಮ ಸರ್ಕಾರದ ಇನ್ನೂವರೆಗೆ ಸ್ಕಾಲರ್ಶಿಪ್ ಸಾಕಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆ ಸುಮ್ಕೆ ಯತ್ನಾಳ ಹುಚ್ಚನದ ಸುಮ್ಕೆ ಅದು ಒಂದ್ ಏನ್ ತಗೊಂಡು ಓದ್ಕೋತ ಹಿಂಗ್ ಕೊಟ್ಟಾರ. ಅದ್ ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಕತ್ತಾರ. ಮೈನಾರಿಟಿ ಫಂಡ್ ಒಂದಿದ್ 20 ಕೋಟಿ, ಮೊನ್ನೆ ಯತ್ನಾಳ 5 ಕೋಟಿ ಕೊಟ್ರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಷ್ಟು ಇಲ್ಲಿ ಲೋಕಲ್ದವ್ರ ತಿರ್ಗಾಡ್ತೀರಿ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಬಹಳ ಗಂಭೀರ ಐತಿ. ಅಂತದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ತಮ್ಮ ಅಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ನಮ್ ಏನು ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರ ಇಲ್ರಿ ಯತ್ನಾಳ್ ಅವರಿಗೆ ಅದು ಜಮೀರ್ ಅಹಮದ್ ಖಾನ್ ಅವ್ರ 5 ಕೋಟಿ ರೂಪಾಯಿ ಯತ್ನಾಳ್ ಅವ್ರು ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಬಹಳ ಗಂಭೀರ ಆಗಿದೆ. ಅದಕ್ಕೆ ಇವ್ರಿಗೆ ನಾವು ಇವ್ರಿಗೇನ ಸ್ಥಾನಮಾನ ಉಳಿಸ್ಲಾಕ ನಾವೆಲ್ಲ ಉಲ್ಮಾಗಳು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕೂಡಿ ಇವ್ರಿಗೆ ನಾವು ಇವ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಇವ್ರದಿಂದ ಏನು ಕೊಡುಗೆ ಅದ ಸಮಾಜಕ್ಕೆ ಅದು ಬೇಕಲ್ಲ. ಇವ್ರೆಲ್ಲ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಆಗುವಂತ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಎಲ್ಲ ವಿಫಲರಾಗಿದ್ದಾರೆ ಇವತ್ತು. ಅದಕ್ಕಾಗಿ ಏನದ ನಮ್ದೇನು ಅಂತಲ್ಲ, ಇವರಿಂದ ಬಹಳಷ್ಟು ಈ ಯಾವ ತರದ್ದು ಇವ್ರು ಮಂತ್ರಿ ಮಂಡಲದ ಏನ್ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವ್ರು ಒಂದು ಅವರೊಬ್ರು ಯಾರು ಇನ್ನೊಬ್ರು ಮಂತ್ರಿ ಅದಾರ ನಮ್ಮಲ್ಲಿ ರಹೀಂ ಖಾನ್ ಅಂತ. ನಮ್ಗೆ ಹೆಸರು ಬರ್ಲಾಗತ್ತಿಲ್ಲ ನಿಮ್ದು ಪರಿಸ್ಥಿತಿಯಲ್ಲಿ ನೋಡ್ರ, ಮತ್ತವ್ರಿಗೆ ನನಗೆ ಹೆಸರು ಬರ್ಲಾಗತ್ತಿಲ್ಲ ಅಂತ ಮಂತ್ರಿಗಳು ಸಹಿತ ಅದಾರ ನಮ್ಮಲ್ಲಿ ಪರಿಸ್ಥಿತಿ. ಅಂತವ್ರಿಗೆ ನಮ್ಮ ನಾಯಕರನ್ನ ವಿನಂತಿ ಮಾಡ್ತೇವೆ. ಬಹಳಷ್ಟು ಸಮರ್ಥವಾದಂತ ನಾಯಕತ್ವ ನಮ್ಮ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬಹಳಷ್ಟು ನಾಯಕರು ಇದಾರ. ಅದಕ್ಕೇನದ ಅವ್ರಿಗೂ ಒಂದು ಅವಕಾಶ, ಅವ್ರಿಗೆ ಹೋಗ್ಕೊಂಡು ಏನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇವ್ರು ಬರೇ ಈಗಾಗಲೇ ನಮ್ಮ SM ಹೇಳಿದಾಗೆ ಇವ್ರಿಗೆ ಸಮಾಜ ಈ 3-4 ಜನರಿಗೆ ಅಧಿಕಾರ ಕೊಡಿಸ್ಲಾಕ ನಾವು ಓಟ್ ಹಾಕಿಲ್ಲ. ಇಡೀ ಸಮಾಜಕ್ಕೆ ಒಳ್ಳೇದಾಗಬೇಕು, ಈ ಸಂರಕ್ಷಣೆ ಆಗ್ಬೇಕು, ಸಂವಿಧಾನ ರೀತಿಯಲ್ಲಿ ಎಲ್ಲರಿಗೆ ಬದುಕು ನಡಿಬೇಕು. ಈ ರೀತಿ ಎಲ್ಲ ಒಂದು ಕೆಲವೊಂದು ವಿಷಯ ಇಟ್ಕೊಂಡು ಇವತ್ತು ವೋಟ್ ಮಾಡಿರ್ತಾರೆ. ಯಾವ್ದ್ರ ಒಂದು ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಉಳಿಸ್ಲಾಕ, ಯಾವ್ದ್ರ MLC ಇದು ಕೊಡ್ಲಾಕ ಅವ್ರು ತೆಗೆದ್ರಿಂದ ಪಕ್ಷದ ಆಂತರಿಕ ವಿಷಯದ ಅವ್ರೇನು ಒಂದು ವರದಿಗಳು ಬಂದಿರ್ತಾವ. ಅದಕ್ಕೂ ಆದ್ರೂ ನಾವೇನ್ ಹೇಳ್ತೀವಿ ಇವತ್ತು. ಮತ್ತು ಇವ್ರೇನದ ನಮ್ಮ ನಸೀರ್ ಅಹಮದ್ ಅವ್ರ ಬಗ್ಗೆ ಒಂದು ವೈಯಕ್ತಿಕ ನಮ್ದು ಪಕ್ಷದಲ್ಲಿ ಒಂದು ವಿನಂತಿ ಮಾಡ್ತೀವಿ ನಾವು. ಅವ್ರಿಗೂ ಒಂದು ಏನಂತ ತಾವು ನಿರ್ಣಯ ಮಾಡಿದ್ದೀರಿ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅದು ಒಂದು ತಾವು ತಕ್ಷಣವಾಗಿ ಅದು ಹಿಂಪಡೆಯಬೇಕು. ಯಾಕಂದ್ರೆ ಅವರು ಸತತವಾಗಿ 10 ದಿವಸ 12 ದಿವಸ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ಯಾವ ರೀತಿ ಕೆಲಸ ಇದ್ರು ಆ ಪ್ರಕಾರ ಮಾಡಿದ್ದಾರೆ. ಅದಕ್ಕಾಗಿ ಬರೀ ಒಂದು ಅಭ್ಯರ್ಥಿಗೆ ವಿಡ್ರಾಲ್ ಮಾಡಿಸ್ಲಾಕ ಆಗಿಲ್ಲ ಅಂತ ಹೇಳಿ ಆ ರೀತಿ ಒಂದು ಅವ್ರಿಗೆ ಕ್ರಮ ತಗೊಳ್ಳೋದು ಸರಿಯಲ್ಲ. ಅದಕ್ಕಾಗಿ ನಾವು ನಮ್ಮ ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೀವಿ. ಅವರಿಗೂ ತಕ್ಷಣವಾಗಿ ಏನು ಅವ್ರಿಗೆ ವಜಾ ಮಾಡಿದ್ದೀವಿ ರಾಜಕೀಯ ಕಾರ್ಯದರ್ಶಿ ಅದು ತಕ್ಷಣ ಅವರಿಗೆ ಮತ್ತೆ ವಹಿಸ್ಬೇಕಂತೇಳಿ ಅವ್ರಿಗೆ. ಮತ್ತು ನಮ್ಮ ಉಲ್ಮಾಗಳು ಕೂಡ ಇವತ್ತು ಸಾಕಷ್ಟು ಅವರಲ್ಲಿ ಕೂಡ ನಾವು ವಿನಂತಿ ಮಾಡ್ರಿ. ಅದು ಬಹಳ ನಮ್ದು ಕಳಕಳಿ ಏನು ಸಮಾಜದ ಬಗ್ಗೆ ಅಂತ ವ್ಯಕ್ತಪಡಿಸಿದ್ರೆ ಅವ್ರು ಸ್ವಾಗತ ಮಾಡ್ತೇವೆ. ಆದ್ರೆ ಅದ್ರ ಜೊತೆಗೆ ಏನಂದ ಇನ್ನಿತರ ನಮ್ಮ
ಪಾಟೀಲ್ ಹೇಳಿದಾಗೆ ಬಹಳಷ್ಟು ವಿಷಯಗಳು ಇವತ್ತು ಅದಾವ. ಆ ವಿಷಯಗಳು ಕೂಡ ಆ ಮಂತ್ರಿಗಳಿಗೆ, ಆ ನಮ್ಮ ನಾಯಕರಿಗೆ ತಾವು ಉಪದೇಶ ಮಾಡಬೇಕು. ಅವರಿಗೆ ನಮ್ಮ ಸಮಾಜದ, ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಸರ್ಕಾರದ ಕೆಲಸ ಮಾಡಬೇಕು. ಈಗಾಗಲೇ ಈ ಜಮೀರ್ ಅಹಮದ್ ಖಾನ್ ಅವರು CM ಅವ್ರ ಬಳಿ ಬಹಳ ನೀರಷ್ಟ ಅಂದ್ರೆ ಅವ್ರು ಮಕ್ಕೊಂಡ ನಂತರ ಹೊರ ಮನೆಗೆ ಬರ್ತಾರ. ಅಷ್ಟ ಇದು ಅವ್ರ ಒಡನಾಡಿಕೆ ಇದೆ. ಆದ್ರೂ ಕೂಡ ಒಂದು ವಿಷಯಗಳು ಈಗಾಗಲೇ ಕೆಲವೊಂದು ಹಲವಾರು ವಿಷಯಗಳು ಹೇಳಿದಾರ. ಆ ವಿಷಯ ಇಂಥ ಎಲ್ಲ ವಿಷಯಗಳು ಇನ್ನೂವರೆಗೆ ಅಲ್ಪಸಂಖ್ಯಾತರ ರಾಜ್ಯದಲ್ಲಿ ಏನೇನ್ ನಡೀತಾವ, ಏನ್ ಸಮಸ್ಯೆಗಳಾವ, ಪ್ರಣಾಳಿಕೆ ಏನ್ ಘೋಷಣೆ ಮಾಡಿದ್ವಿ ಎಲ್ಲ ಇಂಪ್ಲಿಮೆಂಟ್ ಬರುವಂತ ಕೆಲಸ ಅವ್ರು ಒತ್ತಾಯ ಮಾಡ್ಬೇಕು. ನಾವ್ ಮಾಡಕ್ಕ ಇಲ್ಲಿ ಗುಲ್ಮಾಗಳು ಮಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ನಾವು ಪ್ರತಿನಿತ್ಯ ಆಶ್ ಕಳ್ಸಿರ್ತೀವಿ, ಅಲ್ಲಿ ಕ್ಯಾಬಿನೆಟ್ ಇರ್ತದ, ಪ್ರತಿಯೊಂದು ಇದು ಇರ್ತದೆ, ನಿಮ್ಗೆ ಒಡನಾಡ CM ಜೊತೆ ಎಲ್ಲ ಇರ್ತದ. ಅದಕ್ಕಾಗಿ ನಮ್ಮೂ ಏನು ಕೆಲವೊಂದು ತೊಂದರೆಗಳು ಅದಾವ, ಅವೆಲ್ಲ ತಾವು ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡ್ಬೇಕಂತ ಸ್ಮಾರ್ಟ್ ಅಂದ್ರೆ ಮತ್ತೀಗ ನೋಡ್ರಿ, ಯಾವ ಕೆಲಸಗಳು ಯೋಜನೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಜವಾಬ್ದಾರಿ ಆಗ್ಬೋದು. ಒಂದು ಪ್ರಗತಿ ಪರಿಶೀಲನೆ ಮಾಡ್ಯಾದಾಗಬೇಕು ಒಂದು ಎಲ್ಲವೇ ನಾನು ಸತ್ತ ಅಧಿಕಾರಿಗಳು ಅಥೆಂಟಿಕ್ ನಿಮ್ಗೆ ಹೇಳಕತ್ತೀನಿ ಅಂತ ಸಮಾಜದ ಕಡೆ ಲಕ್ಷ್ಯ ವಹಿಸ್ರಿ. ಕೇವಲ ಸರ್ಕಾರದ ಅವ್ರು ಯಾರು ಮಾಡ್ಬೇಕು? CM ಮಾಡ್ಬೇಕು ಕೆಲಸ ಸರ್, CM ಮಾಡ್ಬೇಕು ಕೆಲಸ. ಇದೆಲ್ಲ ಎದಕ್ ಕೊಟ್ಟಿರ್ತಾರ? ಯಾವುದು ಯಾವ ವಿಷಯ ಹೇಳಿದ್ರೆ ಬಹಳ ನಡೆದವು ಘಟನೆ. ಗಂಗಾ ಕಲ್ಯಾಣ ಯೋಜನೆ ದಾವಣಗೆರೆಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ದಾವಣಗೆರೆ ಸಿದ್ದರಾಮಯ್ಯ ಘೋಷಣೆ ಮಾಡೋದು ಅದ್ರ ಬಗ್ಗೆ ಮಾತಾಡಲಿಲ್ಲ. ಯಾವುದು ಅವ್ರ ಬರೀ ನಿಮ್ ಸಚಿವರು ಹೇಳಿದ್ರಿ, ಸಿದ್ದರಾಮಯ್ಯ ಅವರೇ ಕೊಟ್ಟಲ್ಲ ಬಿಜಾಪುರ ನಗರ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಏನಿತ್ತು ಅಂದ್ರ ಒಂದು ನಗರ ಶಾಸಕ ಆಗಲಿ ಯಾವುದೇ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದಾಗ ಅದನ್ನು CM ಆದಾಗ ಶಾಸಕ ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದು ಏನ್ ಅದು ಮುಖ್ಯಮಂತ್ರಿ ಒಬ್ಬ ನಗರ ಶಾಸಕ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಲ್ಲಿ ನಮ್ಮ ಚರ್ಚೆ ಇವತ್ತಿಂದು ಕ್ಲಿಯರ್ ಕಾಂಗ್ರೆಸ್ ಸಮರ್ಥನೆ. ನಾವು ಇವತ್ತು ಬಂದಿದ್ದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿವಿ. ಕೇಳ್ರಿ ಜಮೀರ್ ಅಹಮದ್ ಅವ್ರ ಕೆಲಸ, ಗಂಗಾ ಕಲ್ಯಾಣ ಕೆಲಸ ಇವ್ರೇನ್ ಹೇಳಿದ್ರಲ್ಲ, ನಮ್ಮ ಈ ದಾವಣಗೆರೆ ಸಮಸ್ಯೆಗೆ ಅದಕ್ಕೆ ಸಂಬಂಧ ಇಲ್ಲ. ದಾವಣಗೆರೆ ಸಮಸ್ಯೆನೇ ಬೇರೆ. ಜಮೀರ್ ಅಹಮದ್ ಅವರು ಸಮಾಜದ ಕಡೆನೂ ಲಕ್ಷ್ಯ ಕೊಡ್ಲಿ ಅಂತ ಹೇಳಿದಾರೆ. ಅವರು ಇಂತಿಂತವೆಲ್ಲ ಪೆಂಡಿಂಗ್ ಅದಾವ ಅಂತ ಹೇಳಿದಾರೆ ಹೇಳುವಾಗ. ಭಾಳ ಕಡೆ ತಗೊಂಡ್ರಿ, ಭಾಳ ಅದಾವ್ರಿ, ಭಾಳ. ಈಗ ಕಾಂಗ್ರೆಸ್ ಅವಧಿ ಸರ್ಕಾರ ಒಬ್ಬೊಬ್ರು ಕೇಳ್ರಿ. ಬಾಬು ಸ್ವಲ್ಪ ತಡಿಯಪ್ಪ. ಅಲ್ಲ, ಹೋದ್ ಸಲ ಎಲೆಕ್ಷನ್ ಐತಿ, ಹಿಂದಿನ ಎಲೆಕ್ಷನ್ ಕಾಂಗ್ರೆಸ್ ದವರು ಬಿಜೆಪಿ ಎಲೆಕ್ಷನ್ ಮಾಡಿದ್ರು. ಆ ಎಲ್ಲಾ ವಿಡಿಯೋಗಳು ನಿಮ್ಮ ಹತ್ರ ಅದಾವ, ಎಲ್ಲಾ ಲೀಡರ್ಗಳು ಅದಾವ. ಅದ್ರ ಜೊತೆಗೆ 20 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ಹಣ 5 ಕೋಟಿ 14 ತಗೊಂಡು ಹೋದ್ರ ಅಂತ ಹೇಳ್ತೀರಿ. ಮತ್ತೆ ನೀವೇನ್ ಮಾಡಾಕತ್ತೀರಿ? ಬಿಜಾಪುರ ಲೀಡರ್ಗಳು, ಮೈನಾರಿಟಿ ಲೀಡರ್ಗಳು ಕಾಂಗ್ರೆಸ್ ಆಗಿದ್ದಾರೆ, ಪ್ರತಿಭಟಿಸಲಿಲ್ಲ. ಮಂತ್ರಿ ಮುಂದೆ ಹೇಳಿವಿ, ಮತ್ತೆ ನಿಮ್ಮ ಮುಂದೆ ಪ್ರತಿಭಟಿಸ ಮಂತ್ರಿ ಹೇಳಿವಿ, ಕೊಟ್ಟಿದ್ದು ತಪ್ಪು ಮಾಡ್ರಿ ಅಂತ ಹೇಳಿವಿ. ಅಯೋಧ್ಯ ವಿಷಯದಲ್ಲಿ ವಿರುದ್ಧಿಲ್ಲ, ಇದು ಸ್ಪಷ್ಟಪಡಿಸ್ತೀನಿ. ಬಟ್ ಬಾಬರಿ ಮಸೀದಿ ಬಗ್ಗೆ ಇಲ್ಲ ತಡ್ರಿ. ಕಾಂಗ್ರೆಸ್ ದಿಂದನೇ ಇವತ್ತದು ಅಲ್ಲಿ ರಾಮ ಮಂದಿರ ಇವತ್ತು ಸ್ಥಾಪನೆ ಆಗಿದೆ. ಬಾಬರಿ ಮಸೀದಿಗೆ ನೆಹರು ಅವ್ರ ಕಾಲದಲ್ಲಿ ಕೀಲಿ ಹಾಕಿದ್ರು, ರಾಜೀವ್ ಗಾಂಧಿ ಅವರು ಅದನ್ನು ಓಪನ್ ಮಾಡಿಕೊಟ್ರು. ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದು ಪೂಜಾ ಮಾಡ್ಲಿಕ್ಕೆ ಬಿಟ್ರು, ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದಕ್ಕೆ ಬೀಳಿಸಿದ್ರು. ಇವತ್ತ ಯಾವುದೇ ಟೈಮ್ದಲ್ಲಿ ವಿರುದ್ಧ ಮಾಡಿಲ್ಲ. ಇವರು ಬಿಜೆಪಿ ಅವರು RSS ಅವರು ಬಿಂಬಿಸ್ತಾರೆ, ಕಾಂಗ್ರೆಸ್ ರಾಮ ಮಂದಿರಕ್ಕೆ ವಿರುದ್ಧ ಇದೆ, ರಾಮ ಮಂದಿರಕ್ಕೆ ವಿರುದ್ಧ ಇದೆ, ರಾಮ ವಿರುದ್ಧ. ರಾಮಗ ಕಾಂಗ್ರೆಸ್ ಅವರು ವಿರುದ್ಧ. ಮಹಾತ್ಮ ಕೇಳಿ ಸರ್, ಕೇಳಿ. ಮಹಾತ್ಮ ಗಾಂಧಿ ಅವರು ಸಾಯುವಾಗ ಹೇ ರಾಮಂತೆ ಸತ್ತಾರ. ಇಲ್ಲ ತಡ್ರಿ, ಈ ಇವತ್ತೂನು ಏನ 20 ಜನ, ನಿಮ್ ಪಾಯಿಂಟ್ ಗೊತ್ತಿದೆ, ನಾ ಹೇಳ್ಬಿಡ್ತೇನೆ, ಮುಗಿಸ್ತೇನೆ. 20 ಜನ ಅಯೋಧ್ಯಕ್ಕೆ ಹೋಗಿ ಬಂದಾರಲ್ಲ, ಅದೇನ್ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಮುಸ್ಲಿಮರು
ನೀವು ರಾಮಗ್ ಹೋಗ್ಬೇಡ್ರಿ ಯಾರಿಗೆ ಹೇಳಲ್ಲ. ನಾನು ತಪ್ಪಿಲ್ಲ ಅಂತ ನಾನು ಒಂದು ಹಾ ಹೋಗ್ಲಿ, ಏನ್ ತಪ್ಪಿಲ್ಲ. ಈ ಸೆನ್ಸಿಟಿವ್ ವಿಷಯ ಇಷ್ಟು ಬಹಿರಂಗವಾಗಿ ಮುಸಲ್ಮಾನ್ ಸೆಂಟಿಮೆಂಟ್ ಬಗ್ಗೆ ತಪ್ಪಿಕೊಡೋದು ಏನು ಆರ್ಡರ್ ಮಾಡಿದ ಹಾ ಜಡ್ಜ್ ಇದ್ದಲ್ಲ. ಈಗ ಇನ್ನೊಂದು ವಿಷಯ, 16 ಮಂದಿ 20 ಮಂದಿ ಹೋಗ್ಯಾರಲ್ಲ, ಅವ್ರು ತಮ್ಮ ಸೆಂಟಿಮೆಂಟ್ ಪ್ರಕಾರ ಹೋಗ್ಯಾರ ರಾಮ ಮಂದಿರಕ್ಕೆ. ಅವ್ರು ಭಕ್ತಿ ತೋರಿಸ್ಬೇಕಾರ, ವೈಯಕ್ತಿಕ ಭಕ್ತಿ ಅದು. ಪಕ್ಷ ಒಳಗೆ ಯಾವ ಧರ್ಮ ವೈಯಕ್ತಿಕ ವೈಯಕ್ತಿಕ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಹೋಗ್ಲಿ, ಅವ್ರವ್ರ ಸ್ವಾತಂತ್ರ್ಯ ಇದೆ ಅದಕ್ಕೆ.